ಹಾಯ್ ನಾನು ನಯನ. ರೋಸ್ಮೆರಿ ಹೇರ್ ಆಯಿಲಿಂದ ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆ. ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಬರ್ತಾ ಇದೆ. ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗ್ತಾ ಇದೆ. ನಾನು ಈ ಆಯಿಲ್ನ ಯೂಸ್ ಮಾಡ್ತಾ ಇರೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆ. ಹಾಗೆ ನಿಮ್ಮ ಕೂದಲನ್ನ ಟೆಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ, ಬೆಸ್ಟ್ ಸೊಲ್ಯೂಷನ್ ಅಂತ ಅಂದರೆ, ಒಂದು ಗ್ಲಾಸ್ಗೆ ನೀರನ್ನು ತಗೊಂಡು ನಿಮ್ಮ ಒಂದು ಎಳೆ ಕೂದಲನ್ನು ಕಿತ್ಕೊಂಡು ಆ ನೀರೊಳಗೆ ಹಾಕಿದಾಗ ನಿಮ್ಮ ಕೂದಲು ಮೇಲ್ಗಡೆ ತೇಲ್ತಾ ಇದೆ, ಡ್ಯಾಮೇಜ್ ಆಗಿದೆ ಅಂತ, ಮಧ್ಯದಲ್ಲಿ ತೇಲ್ತಾ ಇದ್ದರೆ ಅವರೇಜ್ ಆಗಿದೆ ಅಂತ, ಪೂರ್ತಿ ಮುಳುಗಿದ್ರೆ ಆ್ಯಕ್ಟಿವ್ ಆಗಿದೆ ಅಂತ. ಪೂರ್ತಿ ಮುಳುಗೋದಕ್ಕೆ ನಾವು ಕೊಬ್ಬರಿ ಎಣ್ಣೆ ಬಳಸಬೇಕು. ಮಧ್ಯದಲ್ಲಿ ತೇಲ್ತಾ ಇರೋದಕ್ಕೆ ನಾವು ಬಾದಾಮಿ ಎಣ್ಣೆ ಬಳಸಬೇಕು. ಮೇಲ್ಗಡೆ ತೇಲ್ತಾ ಇರೋ ಕೂದಲಿಗೆ ನಾವು ಬೇವಿನ ಎಣ್ಣೆ ಬಳಸಬೇಕು. ಸೊ ನಮ್ಮ ಒಂದು ಹೇರ್ ಆಯಿಲ್ಗೆ ನಾವು ಕಂಪ್ಲೀಟ್ ಹೇರ್ ಫಾಲ್ ಆಗೋದನ್ನು ಕಂಟ್ರೋಲ್ ಮಾಡಬೇಕು. ಹಾಗೆ ಲಾಂಗ್ ಹೇರ್ ಬೆಳಿಬೇಕು. ಹಾಗೆ ಇವಾಗೆಲ್ಲ ಚಿಕ್ಕ ವಯಸ್ಸಿಗೆ ಬಿಳೆ ಕೂದಲು ಬರೋ ಅಂಥದ್ದು, ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಈ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇರೋದು. ನಾವೇ ಸ್ವತಃ ನಮ್ಮ ಮನೆಯಲ್ಲಿ ಬೆಳೆದಿರುವ ಕೊಬ್ಬರಿಯನ್ನು ತಗೊಂಡು ಗಾಣದಲ್ಲಿ ಮಾಡಿಸಿರುವಂತಹ ಎಣ್ಣೆಯನ್ನು ಬಳಸಿದ್ದೀನಿ ನಾನಿಲ್ಲಿ. ಅದರ ಜೊತೆಗೆ ಬಾದಾಮಿ ಎಣ್ಣೆ ಮತ್ತು ಬೇವಿನ ಎಣ್ಣೆ ಕೂಡ ಹಾಕೊಂಡಿದ್ದೀನಿ. ಇದಕ್ಕೆ ನಾನು 25 ಪದಾರ್ಥಗಳನ್ನು ಹಾಕಿದ್ದೀನಿ. ಕಂಪ್ಲೀಟ್ ನ್ಯಾಚುರಲ್ ಆ್ಯಂಡ್ ಹರ್ಬಲ್ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ಈ ರೋಸ್ಮೆರಿ ಹೇರ್ ಆಯಿಲ್ನ ಒಂದು ವಾರ 15 ದಿನ ಬಳಸೋದ್ರೊಳಗೇ ಗೊತ್ತಾಗುತ್ತೆ ನಿಮ್ಮ ಹೇರ್ ಫಾಲ್ ಎಷ್ಟು ಕಂಟ್ರೋಲ್ಗೆ ಬಂದಿದೆ ಅಂತ ಹೇಳಿ. ನಾನು ಇದಕ್ಕೆ ಬಳಸಿರೋ ಅಂತಹ ಪದಾರ್ಥಗಳು: ಕೊಬ್ಬರಿ ಎಣ್ಣೆ, ಬೇವಿನ ಎಣ್ಣೆ, ಬೇವಿನ ಎಲೆ, ದಾಸವಾಳ ಹೂವು, ದಾಸವಾಳ ಎಲೆ, ಬಾದಾಮಿ ಎಣ್ಣೆ, ಲಾವಂಚ ಬೇರು, ಕರಿಬೇವು, ಬೆಟ್ಟದ ನೆಲ್ಲಿಕಾಯಿ, ಈರುಳ್ಳಿ, ಅವರಂ ಫ್ಲವರ್, ವಿಳ್ಯದೆಲೆ, ರೋಸ್ಮೆರಿ ಹೂವು, ಗರಿಕೆ, ರೋಸ್ ಪೆಟಲ್ಸು, ಅದು ಪನ್ನೀರ್ ರೋಸ್ ಪೆಟಲ್ಸು, ಮೆಂತ್ಯ, ಅಲೋವೆರಾ, ಭೃಂಗರಾಜ್, ರಾಚುಟ್, ತುಳಸಿ, ಕಾರಂಜಿ ಜೀರಾ, ಆಮ್ಲ, ಕಪ್ಪು ಜೀರಿಗೆ, ಪನ್ನೀರ್ ಪೆಟಲ್ಸ್, ಕಲುಂಚಿ. ಈ ಎಲ್ಲ ಪದಾರ್ಥಗಳನ್ನು ಹಾಕಿ ಎಣ್ಣೆಯಲ್ಲಿ ಬೇಯಿಸಬೇಕು. ಅದರಲ್ಲಿರೋ ಅಂಶ ಎಲ್ಲ ಬಿಡೋ ಅಷ್ಟೊತ್ತು ಅಂದರೆ 2 ಅವರಿಂದ 3 ಅವರ್ ಬೇಯಿಸಬೇಕು. ನಂತರ ಅದನ್ನು ಒಂದು ಡೇ ಫುಲ್ಲು ಬಿಡಬೇಕು. ಅದರಲ್ಲೇ ನೆನೆಯೋಕ್ಕೆ ನೆಂದು ಅದರಲ್ಲಿರೋ ಅಂಶ ಎಲ್ಲ ಬಿಟ್ಟಿದ್ದ ಮಾರನೇ ಬೆಳಗ್ಗೆಗೆ ಅದನ್ನು ಬಟ್ಟೆನಲ್ಲಿ ಸೋದಿಸ್ಕೋಬೇಕು. ಫುಲ್ಲು ಸೋದಿಸ್ಕೊಂಡ ನಂತರ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಈ ಆಯಿಲ್ನ ಮೊದಲೇ ಯೂಸ್ ಮಾಡಿ ಅದರ ರಿಸಲ್ಟ್ ಗೊತ್ತಿರೋದ್ರಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಆಯಿಲ್ ಯಾರಿಗಾದ್ರು ಬೇಕಿದ್ದರೆ ಮೇಲ್ಗಡೆ ಕಾಣಿಸ್ತಾ ಇರೋ ನಂಬರ್ಗೆ DM ಮಾಡಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.